ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ಏನಂತಂದರೆ, ಇವತ್ತು 31 ಡಿಸೆಂಬರು, ನೈಟು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಣ ಅಂದ್ಕೊಂಡಿದ್ದೀವಿ. ಬೇರೆ ಯಾರಿಲ್ಲ, ನಾನು, ನಮ್ಮ ಶ್ರೇಯಸ್ಸು, ನನ್ನ ಮಗ, 3 ಜನ. ಏನು ಪ್ರಿಪ್ರೇಷನ್ ಮಾಡ್ಕೋತೀವಿ ಅಂದರೆ ಗ್ರಿಲ್ ಚಿಕನ್ ಮತ್ತು ಕೇಕ್ ಮಾಡೋಣ ಅಂದ್ಕೊಂಡಿದ್ದೀವಿ. ಅದು ಯಾವ ಥರ ಪ್ರಿಪ್ರೇಷನ್ ಮಾಡ್ಕೋತೀವಿ ಅಂತ ಬನ್ನಿ ತೋರಿಸ್ತೀನಿ ನಿಮಗೂ. 1 kg ಚಿಕನ್ ತೊಗೊಂಡಿದ್ದೀವಿ. ವಾಶ್ ಮಾಡಿಕೊಂಡು ಹಂಗೆ ಮಸಾಲೆ ಎಲ್ಲ ರೆಡಿ ಮಾಡ್ಕೋಬೇಕು. ಇವಾಗ ಇಷ್ಟೇ ಮಸಾಲೆ, ಬೇರೆ ಏನಿಲ್ಲ. ಆಲ್ರೆಡಿ ನಾನು ಈ ವಿಡಿಯೋ ಮಾಡಿದ್ದೀನಿ, ರೆಸಿಪಿದು ವಿಡಿಯೋ ಮಾಡಿದ್ದೀನಿ. ಚಿಕನ್ ತವಾ ರೋಸ್ಟ್ ಮಾಡಿದ್ದೀನಿ. ಆದರೆ ತವಾದಲ್ಲಿ ಮಾಡ್ತಿಲ್ಲ, ನಾನು ಗ್ರಿಲ್ಲಲ್ಲಿ ಮಾಡ್ತಾಯಿದ್ದೀನಿ. ಬೇರೆ ಏನು ಮಸಾಲೆ ಇಲ್ಲ. ಇದನ್ನೇ ರೆಡಿ ಮಾಡಿಕೊಂಡು ಕಲಸಿಡ್ಬೇಕು. ಇವಾಗ ಚಿಕನ್ಗೆ ಮ್ಯಾರಿನೇಷನ್ ಮಾಡಬೇಕು. ಇವಾಗ ಬನ್ನಿ, ಆದಷ್ಟು ಕುಟ್ಟಣಿಗೆಲ್ಲಿ ಕುಟ್ಕೊಳ್ಳೋಕೆ ಟ್ರೈ ಮಾಡಿ. ಕುಟ್ಟಣಿಗೆಲ್ಲಿ ಕುಟ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಮಿಕ್ಸಿಲಿ ಬೇಕಾದ್ರೆ ಇದು ಮಾಡ್ಬೋದು. ನೀವು ಆದಷ್ಟು ಕುಟ್ಟಣಿಗೆಲ್ಲಿ ಕುಟ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ಸೊ ಫ್ರೆಂಡ್ಸ್, ಇವಾಗ ಕೇಕ್ ಮಾಡೋ ವಿಧಾನ ನೋಡ್ಕೊಳ್ಳೋಣ ಬನ್ನಿ. ಇದು ಒಂದು 250 ml ಮೈದಾ ಹಿಟ್ಟಿದೆ. 250 ml ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆನ ಪುಡಿ ಮಾಡ್ಕೊಂಡಿದ್ದೀನಿ. ಚೊಕೋ ಪೌಡರು 2 ಟೇಬಲ್ ಸ್ಪೂನು, ಬೇಕಿಂಗ್ ಪೌಡರು ಅರ್ಧ ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಅದೇ ಅರ್ಧ ಟೇಬಲ್ ಸ್ಪೂನಲ್ಲಿ ಬೇಕಿಂಗ್ ಸೋಡಾ ಅರ್ಧ ತಗೋತಾ ಇದ್ದೀನಿ. ಸೊ ಗಂಟಿರುತ್ತೆ. ಆ ಗಂಟೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಮಾಡ್ಕೊಳಕ್ಕೆ 4 ಮೊಟ್ಟೆ ಹಾಕಬೇಕು. ಒಂದು ಸ್ಪೂನಷ್ಟು ಕೇಕ್ ಜೆಲ್ ಹಾಕೋತಿದ್ದೀನಿ. ಕೇಕ್ ಜೆಲ್ ಹಾಕೋದ್ರಿಂದ ಕೇಕ್ ಸ್ಪಾಂಜಿ ಬರುತ್ತೆ. ಒಂದು ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕೊಳ್ಳೋಣ. 30 ml ಅಷ್ಟು ಅಡುಗೆ ಎಣ್ಣೆ, ಇದಕ್ಕೆ ಇವಾಗ 60 ml ಅಷ್ಟು ಹಾಲು ಹಾಕೋತಾ ಇದ್ದೀನಿ. ಇನ್ನೊಂದು ಇದಕ್ಕೆ ಇವಾಗ ನಾವು ಮುಂಚೆನೆ ಮಾಡ್ಕೊಂಡಿದ್ವಲ್ಲ ಕೇಕ್ ಪ್ರೀ ಮಿಕ್ಸು ಡ್ರೈಯು, ಇದನ್ನ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡ್ತೀವಿ ಎಷ್ಟು ಚೆನ್ನಾಗಿ ಮಿಕ್ಸಿಂಗ್ ಬ್ಯಾಟರ್ ಹೆಂಗಿದೆ ನಿಮಗೆ. ತುಂಬ ತೆಳ್ಳಗೂ ಇಲ್ಲ, ತುಂಬ ಗಟ್ಟಿಯಾಗೂ ಇಲ್ಲ. ಮೀಡಿಯಮ್ ಆಗಿ ಮಿಕ್ಸಿಂಗ್ ಅಂತೂ ಚೆನ್ನಾಗಿ ಬಂದಿದೆ. ಇವಾಗ ಬ್ಯಾಟರ್ ರೆಡಿ ಇದೆ. ಇದನ್ನ ನಾವು ಮೋಲ್ಡಿಗೆ ಶಿಫ್ಟ್ ಮಾಡೋಣ. ಮೊದಲಿಗೆ ಮೋಲ್ಡಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಮೋಲ್ಡಿಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಲ್ಲ ಕಡೆ ಸವರ್ಕೊಳ್ಳೋಣ ಈ ಥರ. ಈ ಥರ ಎಣ್ಣೆ ಹಾಕಿದ್ರೆ ಮಾಡಿರೋ ಕೇಕು ಅಂಟ್ಕೊಳ್ಳಲ್ಲ, ಈಸಿಯಾಗಿ ಹೊರಗಡೆ ಬರುತ್ತೆ. ಆ್ಯಕ್ಚುಲಿ ಇಲ್ಲಿ ಕೆಳಗಡೆ ಬಟರ್ ಪೇಪರ್ ಹಾಕಬೇಕು. ಬಟರ್ ಪೇಪರ್ ತರಕ್ಕೆ ಮರ್ತ್ಬಿಟ್ವಿ. ಸೊ ಟಿಶ್ಯೂನ ಇಡ್ತಾ ಇದ್ದೀನಿ ನಾನು. ಇದು ಹಾಕೋದ್ರಿಂದ ನಿಮಗೆ ಕೆಳಗಡೆ ಕೇಕು ಇಟ್ಕೊಳ್ಳಲ್ಲ. ಸೊ ಈ ಥರ ಇದೆ ನೋಡಿ ಬ್ಯಾಟರ್ದು. ಈ ಥರ ನೋಡಿ, ನಿಮ್ಮ ಬ್ಯಾಟರ್ ಈ ಥರ ಇದೆ. 100% ಕೇಕ್ ಸೂಪರಾಗಿ ಬಂದಿದೆ ಅಂತ. ಇದನ್ನ ಜಾಸ್ತಿ ಹಾಕೋಬಿಡಿ, ಅರ್ಧಕ್ಕೊಂದು ಸ್ವಲ್ಪ ಕಮ್ಮಿ ಹಾಕೊಡಿ. ಅದು ಉಬ್ಬುತ್ತಲ್ವ, ಅವಾಗ ಉಬ್ಬಿದಾಗ ಹೊರಗಡೆ ಬಂದ್ಬಿಡುತ್ತೆ. ಸೊ ಹಂಗಾಗಿ ಈ ಬ್ಯಾಟರ್ನ ಓವನ್ಗೆ ಹಾಕೋ ಮುಂಚೆ ಮೊದಲಿಗೆ ಓವನ್ನ ಪ್ರೀ ಹೀಟ್ ಮಾಡ್ಕೊಳ್ಳೋಣ. ಓವನ್ನ ಒಂದು 10 ನಿಮಿಷ ಪ್ರೀ ಹೀಟ್ ಮಾಡ್ಕೊಳ್ಳೋಣ.
ಟೆಂಪ್ರೇಚರ್ ಬಂದು 180 ಡಿಗ್ರಿ ಇಟ್ಟಿದ್ದೀನಿ. ಮತ್ತು ಮೇಲೆ ಕೆಳಗಡೆ ಎರಡು ರಾಡನ್ನು ಹೀಟ್ ಆಗಬೇಕು. ಇವಾಗಿದ್ದು 10 ನಿಮಿಷ ಪ್ರೀ ಹೀಟ್ ಆಗಲಿ. ಓವನ್ ಇವಾಗ ಪ್ರೀ ಹೀಟ್ ಆಗ್ತಿದೆ ನೋಡಿ. ಈ ಥರ ಮಸಾಲ ಹಚ್ಬಿಟ್ಟು ಈ ಥರ ಮ್ಯಾರಿಗ್ನೇಷನ್ ಮಾಡೋಕ್ಕೆ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ನಾನು. ಈ ಬ್ಯಾಟರ್ಗೆ ಹಂಗೆ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ. ಹೆಂಗೆ ಬರುತ್ತೆ ಏನೇ ಗೊತ್ತಿಲ್ಲ. ಚೆನ್ನಾಗಿ ಬಂದು ತೋರಿಸ್ತೀನಿ, ಚೆನ್ನಾಗಿ ಬಂದಿಲ್ಲ ಅಂತ ತೋರಿಸ್ತೀನಿ. ಮುಂಚೆ ಮಿಕ್ಸ್ ಮಾಡಬೇಕಾಯ್ತು. ಸೊ ಇವಾಗ ಸೇಮ್ ಟೆಂಪ್ರೇಚರು 180 ಡಿಗ್ರಿ ಸೆಲ್ಸಿಯಸಲ್ಲಿ ಇಟ್ಟಿದ್ದೀನಿ. ಮತ್ತು 2 ಸೈಡ್ ರಾಡನ್ನು ಆನ್ ಆಗಿದೆ. ಮತ್ತು ಟೈಮಿಂಗ್ಸ್ ಬಂದು 45 ಮಿನಿಟ್ಸ್ಗೆ ಸೆಟ್ ಮಾಡಬೇಕು ಇವಾಗ. ಓಕೆ, 45 ಮಿನಿಟ್ಸ್ಗೆ ಸೆಟ್ ಆಗಿದೆ. ನೋಡ್ಬೋದು ಇವಾಗ ಉಬ್ಬಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಕಾಲು ಭಾಗ ಅರ್ಧಕ್ಕೊಂದು ಸ್ವಲ್ಪ ಇಟ್ಟಿತ್ತು, ಆದರೆ ಮುಕ್ಕಾಲು ಭಾಗಕ್ಕೆ ಬಂದ್ಬಿಟ್ಟಿದೆ. ಇನ್ನೊಂದು ಸ್ವಲ್ಪ ನೋಡಿ. ಇವಾಗ ಅದೇನು ನೋಡಿದೆ ಅಷ್ಟು ಫುಲ್ ಉಬ್ಬಿದೆ. ಇವಾಗ ಇದರಲ್ಲಿ ಹಾಕಿರೋದು ಬರೀ ಅರ್ಧ ಬ್ಯಾಟರ್ ಮಾತ್ರ, ಇನ್ನೂ ಅರ್ಧ ಮಿಕ್ಕಿದೆ. ಇನ್ನೊಂದು ರೌಂಡು ಮಾಡೋಣ. ಸೊ ಇವಾಗ ಬನ್ನಿ ನೋಡಿ, ನಾವು ನೋಡೋಣ ಆಗಿದೆ ಅಂತ. ಇದು ಬೆಂದಿದೆ ಇಲ್ವಾ ಅಂತ ಒಂದು ಚಾಕು ಚುಚ್ಚಿ ನೋಡೋಣ. ಈ ಥರ ಚುಚ್ಚಿ ನೋಡಿ, ಏನೋ ಅಂಟ್ಕೊಂಡಿಲ್ಲ ಅಂದರೆ ಎಸ್ ನೋಡಿ, ಅಂಟ್ಕೊಂಡಿಲ್ಲ ಚಾಕುಗೆ. ಎಸ್, ಇದು ಇವಾಗ ರೆಡಿ ಆಗಿದೆ. ಇದನ್ನ ಇವಾಗ ತೆಗಿಬೇಕು ಅಂದರೆ ಒಂದು 2 ಅವರ್ ವೆಯ್ಟ್ ಮಾಡಬೇಕು. ಅದು ತಣ್ಣಗಾದ್ಮೇಲೆ ತೆಗಿಬೇಕು. ಒಂದು ನೀಟಾಗಿ ಎಲ್ಲನೂ ಬರುತ್ತೆ. ನನ್ನ ಮಗ ಫುಲ್ ಎಕ್ಸೈಟಿಂಗ್ ಆಗಿದೆ. ವಾವ್, ಚಾಕ್ಲೇಟ್ ಕೇಕ್ ಅಂದ್ಕೊಂಡು. ಏನಮ್ಮ, ಏನು ಬೇಕು? ಕೇಕ್ ಬೇಕಾ? ಎಲ್ಲಿದೆ ಕೇಕು? ಕೇಕ್ ಎಲ್ಲಿ? ವಾವ್. ಕೇಕ್ನ ಇವಾಗ ಹಿಂಗೆಲ್ಲ ಇಲ್ಲಿ ಈ ಥರ ಹಿಂಗೆ ಮಾಡಿಕೊಂಡು ತುಂಬ ಸ್ಪಾಂಜಿ ಇದೆ. ಲೆಟ್ಸ್ ಸಿ. ಓ ನೋಡಿ, ಬಂದೇ ಬಿಡ್ತು. ಇದು ಬಂದು ನಾವು ಟಿಶ್ಯೂ ಹಾಕಿದ್ವಲ್ಲ, ಸೊ ಹಂಗಾಗಿ ನೋಡಿ ಅಂಟ್ಕೊಂಡಿಲ್ಲ. ಈ ಟಿಶ್ಯೂನ ಸ್ವಲ್ಪ ಕೋಲ್ಡ್ ಆದಮೇಲೆ ಬಿಡಿಸಿದ್ರೆ ಬರುತ್ತೆ ನೀಟಾಗಿ ನೋಡಿ. ಈ ಥರ ಬರುತ್ತೆ. ನೋಡಿ, ಡ್ರೈ ಫ್ರೂಟ್ ಎಲ್ಲ ಬಂದು ಇಲ್ಲಿ ಕೆಳಗಡೆ ಕೂತಿದೆ. ಸಿಕ್ಕಾಪಟ್ಟೆ ಸ್ಪಾಂಜಿ ಇದೆ. ಈ ಸ್ಪಾಂಜಿ ಬರೋದೇನಕ್ಕೆ ಅಂದರೆ ನಾವು ಇವಾಗ ಕೇಕ್ ಜೆಲ್ ಹಾಕಿದ್ವಲ್ಲ, ಸೊ ಹಂಗಾಗಿ ಸ್ಪಾಂಜಿ ಬಂದಿದೆ ಫುಲ್ಲು. ನಾನು ಎಕ್ಸ್ಪೆಕ್ಟು ಮಾಡಲಿಲ್ಲ ಇಷ್ಟೊಂದು ಸ್ಪಾಂಜಿ ಬರುತ್ತೆ ಅಂತ. ಸೂಪರಾಗಿದೆ. ನನ್ನ ಮಗ ನೋಡಿ ಕೇಕ್ಗೋಸ್ಕರ ಕಾಯ್ತಾ ಇದ್ದಾನೆ. ಕೇಕ್ ಇಲ್ಲಿಮ್ಮ? ವಾವ್, ಬೇಕಾ? ತಿಂತೀರಾ? ಓಕೆ. ಹೆಂಗಿದ್ರು ಇನ್ನೊಂದು ರೌಂಡ್ ಕೇಕ್ ಮಾಡೋದಿದೆ. ಸೊ ಇದನ್ನ ಟೇಸ್ಟ್ ಮಾಡೋಣ. ನನ್ನ ಮಗನೂ ಕಾಯ್ತಾ ಇದ್ದಾನೆ. ಚಿನ್ನಮ್ಮ, ಕೇಕ್ ಕಟ್ ಮಾಡ್ತೀರಾ? ಬನ್ನಿ. ಇರಿ. ಕಟ್ ಮಾಡಿ. ಕರೆಕ್ಟಾಗಿ ಹಿಡ್ಕೊಳ್ಳಿಮ್ಮ. ಓ ಸೂಪರ್. ವಾವ್, ಎಷ್ಟು ಸ್ಪಾಂಜಿ ಥರ ಇದೆ ನೋಡಿ. ಇರಿ ಚಿನ್ನಮ್ಮ. ಸಿಕ್ಕಾಪಟ್ಟೆ ಸ್ಪಾಂಜಿ ಇದೆ. ಓ ವಾವ್. ಇರಿ ಫಸ್ಟ್ ತೋರಿಸ್ತೀನಿ. ನೀವು ಮಾಡ್ತೀರಾ? ಸುಡು ನೋಡಿದ್ರಲ್ಲ, ಇದು ಕೇಕ್ ಮಾಡೋ ವಿಧಾನ. ಸೂಪರ್ ಸ್ಪಾಂಜಿ ಬಂದಿದೆ ಮಾತ್ರ. ಟೇಸ್ಟು ಎಮ್ಮಿಯಾಗಿದೆ. ಸೊ ಮಿಕ್ಕಿರೋ ಬ್ಯಾಟರಲ್ಲಿ ಇನ್ನೊಂದು ರೌಂಡ್ ಇಡ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದು ನಾನು ಅಬ್ಸರ್ವ್ ಮಾಡ್ದಂಗೆ 45 ಮಿನಿಟ್ಸ್ ತೊಗೊಂಡಿಲ್ಲ ಬೇಕೆ. ಜಸ್ಟ್ 35 ಮಿನಿಟ್ಸಲ್ಲಿ ಬೆಂದೋಯ್ತು.
ಚಿನ್ನಮ್ಮ ಏನು ಮಾಡ್ತಿದ್ದೀರಾ? ಏನು ಸೊ ನೋಡಿ ಇವಾಗ ಸೆಕೆಂಡ್ ಟೈಮ್ ಮಾಡಿ ಕೇಕ್ ಈ ಥರ ಬಂದಿದೆ. ಇದು ಬರ್ದಿದ್ದೇನು ಬಂದಿಲ್ಲ. ಚೆನ್ನಾಗಿ ಬಂದಿದೆ. ಡ್ರೈ ಫ್ರೂಟ್ ಎಲ್ಲ ಕೆಳಗಡೆ ಹೋಗಿದೆ. ಫುಲ್ ಫ್ಲಫಿಯಾಗಿದೆ. ಇದನ್ನು ಧನ್ಯ ಕೆಲ್ಸಕ್ಕೆ ಹೋಗಿದ್ದಾಳೆ. ಅವ್ಳು ಬರೋ ತನಕ ಎಲ್ಲನೂ ಕಟ್ ಮಾಡಿ ಇಟ್ಕೊಳ್ಳೋಣ. ಅವ್ಳು ಬರೋದತ್ತ ಒಂದು 12 ಆಗ್ಬೋದು. ಸೊ ನೋಡಿ ಇದೆ ಸೆಟಪ್ ನಮ್ದು. ಇವಾಗ ನನ್ನ ಮಗ ಸಾಂಗ್ ನೋಡ್ಕೊಂಡು ಕೂತಾನೆ. ಗ್ರಿಲ್ಗೆ ಕೆಂಡನು ರೆಡಿ ಆಗಿದೆ. ಚಿಕನ್ ಹಾಕ್ಬೇಕು ಇವಾಗ. ಚಿನ್ನಮ್ಮ ಏನು ಮಾಡ್ತಾ ಇದ್ದೀರಾ? ಅದಾ ಮಸಾಲೆ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್. ಚಿನ್ನಮ್ಮ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಹೇಳಿ. ನೋಡ್ಬೋದು ಎಲ್ಲರೂ ಎಷ್ಟು ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಗ್ರಿಲ್ ಚೆನ್ನಾಗಿ ಬೆಂದಿದೆ ಇವಾಗ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಸಿಕ್ತು. ಇರಿ ಕಟ್ ಮಾಡ್ತೀನಿ. ಅಷ್ಟು ಹಾಂ ಈತ ಚಿಚ್ಚಿ ತಿನ್ನಿಸ್ತೀನಿ. ಇರಿ ಚಿಚ್ಚಿ ತಿನ್ನಿಸ್ತೀನಿ. ಇಲ್ಲಿ ವಾ ಹ್ಯಾಪಿ ನ್ಯೂ ಇಯರ್ ಧನ್ಯ. ನನ್ನ ಮಗನಿಗೆ ಚಿಕನ್ ಅರ್ಜೆಂಟು. ಇಲ್ಲಿ ಬನ್ನಿ ಕುಚ್ಚಿ. ಇಲ್ಲಿ ಕುತ್ಕೊಂತೀನಿ. ಕೊಡ್ತೀನಿ ತಿನ್ನಿ. ಚಿಚ್ಚಿ ಇಲ್ಲಿ. ವಾವ್ ಸಖತ್ತಾಗಿದೆಯಾ? ಇರು ಅದೇ ರಿವ್ಯೂ ಕೇಳಬೇಕು ಅಂದ್ಕೊಂಡಿದ್ದೆ. ಹೇಳು. ಕೇಕ್ ಸೂಪರ್ ಆಗಿದೆ. ಯಾವ ಥರ ಇದೆ ಟೇಸ್ಟ್? ಫುಲ್ ಸ್ಪಾಂಜಿ. ಕಂಪೇರ್ ಮಾಡಿದೆ ಲಾಸ್ಟ್ ಟೈಮ್ಗಿಂತ ಈ ಸಲ ಚೆನ್ನಾಗಾಗಿದೆ. ಲಾಸ್ಟ್ ಟೈಮ್ ಸ್ವಲ್ಪ ಸ್ವೀಟ್ ಕಮ್ಮಿ ಇತ್ತು, ಇಷ್ಟೊಂದು ಸ್ಪಾಂಜಿ ಇರಲಿಲ್ಲ. ಈ ಸಲ ಚೆನ್ನಾಗಿದೆ. ತುಂಬ ಚೇಂಜಸ್ ಇದೆ ಅಲ್ಲ, ತುಂಬ ಡಿಫ್ರೆಂಟ್ ಇದೆ. ಇಷ್ಟ ಆಯ್ತಾ? ಇಷ್ಟ ಆಯಿತು. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದು ಚೆನ್ನಾಗಿದೆ.
ನನ್ನ ಮಗನಿಗೆ ಜ್ಯೂಸು ಚಿಚ್ಚಿ ಬನ್ನಿ ಇಲ್ಲಿ ತೊಗೊಂಬನ್ನಿ ಇಲ್ಲಿ ಕುಚ್ಚಿಮ್ಮ ಇಲ್ಲಿ ಬನ್ನಿ ಜ್ಯೂಸ್ ಕುಡೀರಿ. ಏನು ಬೇಕಮ್ಮ? ಕುಡಿಬೇಕಾ? ಚಿಕನ್ ಎಲ್ಲ ಹೆಂಗಿದೆ? ಚೆನ್ನಾಗಿದೆ, ಉಪ್ಪು ಖಾರ ಚೆನ್ನಾಗಿ ಹಿಡ್ಕೊಂಡಿದೆ. ಸ್ವಲ್ಪ ಉಪ್ಪು ಬೇಕಿತ್ತು. ಹಂಗೇನು ಅನಿಸಿಲ್ಲ, ಅದು ಜಾಸ್ತಿ ಇದಾಗಿದೆ ಅಲ್ಲ. ಒಳಗಡೆ ಇಟ್ಕೊಂಡಿದೆ, ಹೊರಗಡೆ ಸ್ವಲ್ಪ ಕೇಕ್ ಸೂಪರಾಗಿ ಬಂದಿದೆಯಲ್ಲ? ಕೇಕ್ ಚೆನ್ನಾಗಿದೆ. ಕಾಯಮ್ಮ ನೋ ಬಂಗಾರಿ ಬಚ್ಚಕ್ಕೆ ನೋ ನೋ ಅಂದರೆ ಮುಗೀತಷ್ಟೇ. ಇದು ಈ ಥರ ಸೆಲೆಬ್ರೇಷನ್ ಮಾಡ್ತಿರೋದು ಫಸ್ಟ್ ಇಯರ್ ಅಲ್ವಾ? ಹಾಂ, ಯಾವಾಗಲೂ ಎಲ್ಲಿ ನೀನು ಒಬ್ಬನೇ ಹೋಗ್ತಿದ್ದೆ, ನಾನು ಮನೇಲೇ ಇರ್ತಿದ್ದೆ. ನಿಂದು ಫಸ್ಟ್ ಟೈಮ್ ಅಲ್ಲ ಏನು ಈ ಥರ ಒಬ್ಬನೇ ನಾನು ನಿನ್ನಿಬ್ಬರೇ ಸೆಲೆಬ್ರೇಷನ್ ಮಾಡ್ತಿದ್ದು ಫಸ್ಟ್ ಟೈಮು. ಮುಂಚೆ ಎಲ್ಲ ಮಾಡಿದ್ವಿ ಹಳೆ ಮನೇಲಿದ್ದಾಗ, ಫಸ್ಟು ಹೊಸಂಗಡಿ ಇದ್ದಿದ್ದ. ಲಾಸ್ಟ್ ಇಯರು ಕೋರ್ಮಂಗ್ಲ ಹೋದ್ವಿ. ಏನು ಬಂಗಾರಿ? ನಾನು ಫ್ರೆಂಡ್ಸು. Cheers. 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 Ma, cheers. ಕಿಶಿ ಇಲ್ಲಲ್ಲೇ ಬಂದದ್ದು ಮೊನ್ನೆ ಕಿಶಿ ದಿನ ದೇಮ್ಮ ಸೂಪರ್ ರೋಸ್ಟ್ ಆಗ್ತಿದೆ. ಕಿಶಿ ದೇಮ್ಮ ದೇ ಬಂಗಾರಿ. ಸೊ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನು. ಸೊ ಚಿಕ್ಕದಾಗಿ ಹಂಗೆ ಮಾಡಿದ್ದು ಚೆನ್ನಾಗಿತ್ತು, ಖುಷಿಯಾಯಿತು, ಕೇಕೆಲ್ಲ ತಿಂದು. ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್ ಕರ್ಮ. ಬಾಯ್. Ma. ಫೋಟೋಗ್ರಾಫರ್